ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಸಮಾಜ ಸೇವಕರು, ಹಿಂದೂ ಕಾರ್ಯಕರ್ತರಾದಂತಹ ವಿವೇಕ್ ಸಜ್ಜನ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಒಂದು 5 ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದು ಆದ ನಂತರ ತಮ್ಮ ಪ್ರಶ್ನೆಯನ್ನು ಕೇಳಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಪ್ರಪ್ರಥಮವಾಗಿ ಕಳೆದ ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಮರ್ಯಾದಾ ಹತ್ಯೆ ಪ್ರಕರಣ, ನಮ್ಮ ದಲಿತ ಹಿಂದೂ ಸಹೋದರಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದನ್ನು ತೀವ್ರವಾಗಿ ಖಂಡನೆ ಮಾಡ್ತೇನೆ. ಖಂಡನೆ ಅಷ್ಟೇ ಅಲ್ಲ, ಸಮಾಜ ಎಲ್ಲಿ ಹೋಗ್ತಾ ಇದೆ? ಇಷ್ಟೊಂದು ವಿದ್ಯಾವಂತರು ಇದ್ದರೂ ಕೂಡ ಇಂಥ ಘಟನೆಗಳು ನಡೀತಾ ಇರೋದು ಬಹಳ ಮನಕಲಕುವ ಸಂಗತಿ. ಆರೋಪಿಗಳು ಯಾರೇ ಆಗಿರಲಿ ಅವರಿಗೆ ಸಾದಾ ಶಿಕ್ಷೆಯನ್ನು ಕೊಡಬಾರದು ಸರ್ಕಾರ, ಘೋರ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ಆಗ್ರಹ ಮಾಡ್ತೀವಿ. ಜೊತೆಯಲ್ಲಿ ಮೊನ್ನೆ ನಡೆದಂತಹ ಕಳೆದ ವಾರ ಬಾಂಗ್ಲಾದೇಶದಲ್ಲಿ ನಮ್ಮ ದೀಪು ಚಂದ್ರ ದಾಸ್ ಹಾಗೂ ಅವನ ನಂತರ ಅಮೃತ್ ಮಂಡಲ್ ಎನ್ನುವ ಯುವಕರನ್ನು ಭೀಕರವಾಗಿ ಮತಾಂಧ ಜಿಹಾದಿಗಳು ಕೇವಲ ಹಿಂದೂ ಅನ್ನೋಗೋಸ್ಕರ ಕೊಲೆ ಮಾಡಿದರು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳ ಪರಿಸ್ಥಿತಿ ದಯನೀಯವಾಗಿದೆ. ಅವರನ್ನು ಭೀಕರವಾಗಿ ಕೊಲೆ ಮಾಡಿದ್ದನ್ನು ತೀವ್ರವಾಗಿ ಖಂಡಿಸುತ್ತಾ, ಇದು ಇಷ್ಟಕ್ಕೆ ನಿಂದ್ರಂಗಿಲ್ಲ. ಈ ಜಿಹಾದಿ ಮನಸ್ಥಿತಿಯವ್ರದ್ದು, ಉಗ್ರವಾದಿಗಳ ಉಪಟಳ. ಕಳೆದ ಕೆಲ ತಿಂಗಳ ಹಿಂದೆ ಭಾರತದಲ್ಲಿ ಕಾಶ್ಮೀರದಲ್ಲಿ ಹೋದಂಥ ಪ್ರವಾಸಿಗರಿಗೆ ಅವರ ಹೆಂಡತಿ ಮಕ್ಕಳ ಮುಂದೆ 26 ಜನರನ್ನು ನಿರ್ದಯವಾಗಿ ಧರ್ಮ ಕೇಳಿ ಹೊಡೆದ್ರು. ಅರ್ಥ ಮಾಡ್ಕೋಬೇಕಿದನ್ನು. ಧರ್ಮ ಕೇಳಿ ನೀನು ಹಿಂದೂ ಅಂದ ತಕ್ಷಣ ಅವರನ್ನು ಭೀಕರವಾಗಿ ಕೊಲ್ಲಲಾಯಿತು. ಅದಕ್ಕಿಂತ ಇನ್ನೊಂದು ಘೋರ ದುರಂತ, ವಿದ್ಯಾವಂತ ಡಾಕ್ಟರ್ಸ್ ಜಿಹಾದಿಗಳು ದೆಹಲಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನು ತಂದು ಬ್ಲಾಸ್ಟ್ ಮಾಡಿ ಅನೇಕ ಮುಗ್ಧ ರಾಷ್ಟ್ರಭಕ್ತರ ಜೀವ ತೆಗೆಯುವಂಥ ಕೆಲಸ ಮಾಡಿದರು. ಇವರು ಯಾರೂ ಅನ್ಪಡಲ್ಲ, ಕಲಿತಂಥ ಡಾಕ್ಟರ್ಸ್. ಇಂಥ ಭಯಾನಕ ಸ್ಥಿತಿ ಎತ್ತ ಸಾಗುತ್ತಿದೆ ನಮ್ಮ ಭಾರತ ದೇಶ. ಇವತ್ತು ಇದೇ ವಿಷಯವಾಗಿಟ್ಟುಕೊಂಡು ಇವತ್ತೇ ಬೆಳಿಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವರ ಮುಖಾಂತರ ಭಾರತದ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ನಾನೊಂದು ಕಂಪ್ಲೇಂಟನ್ನು ಮಾಡಿದ್ದೀನಿ. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಕಂಪ್ಲೇಂಟ್ ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಭಾರತವನ್ನು ರಕ್ಷಣೆ ಮಾಡುವುದು ಸುಲಭದ ಮಾತಲ್ಲ. ತಮಗೆ ಅಚ್ಚರಿ ಅನ್ನಿಸ್ಬೋದು, ಇತ್ತೀಚಿನ 2025 ಸೆನ್ಸಸ್ ಪ್ರಕಾರ ಚೈನಾವನ್ನು ಹಿಂದಿಕ್ಕಿ ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. 146 ಕೋಟಿ ಜನಸಂಖ್ಯೆ ಇವತ್ತು ಭಾರತದ್ದಾಗಿದೆ. ಈ ಭೂಮಿ ಮೇಲೆ 232 ದೇಶದವ. ಬಹಳ ಗಂಭೀರ ವಿಷಯ ಇದೆ. 146 ಕೋಟಿ ಜನಸಂಖ್ಯೆ ಆಗಿದೆ. ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ? ತಕ್ಷಣ ಪ್ರಧಾನಮಂತ್ರಿಗೆ ಬರೆದಂಥ ಒಂದು ಸಂದೇಶದಲ್ಲಿ ನಾನು ತಮಗೆಲ್ಲ ಕಾಪಿ ಕೂಡ ಹಾಕ್ತೀನಿ, ಇಂಗ್ಲೀಷ್ನಲ್ಲಿ ಅವ್ರಿಗೆ ಟೈಪ್ ಮಾಡಿ ಬರೆದಿದ್ದೀನಿ. ತಕ್ಷಣ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡಬೇಕು. ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಜಾರಿ ಆಗಬೇಕು. ಅದರ ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತಕ್ಷಣ ಜಾರಿ ಮಾಡಬೇಕಂತೇಳಿ ಇವತ್ತು ಆಗ್ರಹ ಮಾಡಿ ಪ್ರಧಾನಮಂತ್ರಿಗಳ ಮುಖಾಂತರ ಹೋಮ್ ಮಿನಿಸ್ಟರ್ಗೂ ಕೂಡ ನಾನೊಂದು ದೂರನ್ನು ಸಲ್ಲಿಸಿದ್ದೇನೆ. ಈ ದೂರು ಸಲ್ಲಿಸೋದ್ರ ಹಿಂದೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲ ಕಾರಣ ಭಯೋತ್ಪಾದಕನನ್ನು ಮಟ್ಟ ಹಾಕೋದು. ಈಗಾಗಲೇ ಭಾರತದಲ್ಲಿರುವಂಥ 28 ರಾಜ್ಯಗಳ ಪೈಕಿ 2 ರಾಜ್ಯಗಳು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೊಳಿಸಿವೆ. ಮೊದಲ ರಾಜ್ಯವಾಗಿ ಉತ್ತರಾಖಂಡ ಜಾರಿಗೊಳಿಸಿದೆ, 2ನೇ ರಾಜ್ಯವಾಗಿ ಗುಜರಾತ್ ಜಾರಿಗೊಳಿಸಿದೆ. ಆಸಾಂ ಅತಿ ಶೀಘ್ರದಲ್ಲಿ ಕೊನೆಯ ಹಂತದಲ್ಲಿದೆ, ಅದು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿ ಮಾಡ್ತಾ ಇದೆ. ಹಾಗಿದ್ರೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕರ್ನಾಟಕದಲ್ಲಿ ಯಾಕೆ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ತಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ.
ಯಾಕೆ ಈ ಪ್ರಶ್ನೆಯನ್ನು ಹಾಕ್ತಿದ್ದೀನಿ ಅಂದರೆ, ಭಾರತದಲ್ಲಿರುವಂತಹ 28 ರಾಜ್ಯಗಳ ಪೈಕಿ ಕರ್ನಾಟಕ ಈಸ್ 9th ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್. 9ನೇಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಕರ್ನಾಟಕ ಇದೆ. ಮೊದಲ ಸ್ಥಾನದಲ್ಲಿ ಗುಜರಾತ ಇದೆ, 24 ಕೋಟಿಗೆ ಗುಜರಾತ್ ಜನಸಂಖ್ಯೆ, ಉತ್ತರ ಪ್ರದೇಶದ ಜನಸಂಖ್ಯೆ 24 ಕೋಟಿ ಹೋಗಿದೆ. ನಂತರ ಮಹಾರಾಷ್ಟ್ರ, ಗುಜರಾತ್ ಬರ್ತದೆ. 9ನೇ ಸ್ಥಾನಕ್ಕೆ ಕರ್ನಾಟಕ ಬರ್ತದೆ. ಕರ್ನಾಟಕದ ಇತ್ತೀಚಿನ ವರದಿಯ ಪ್ರಕಾರ 6.5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದೆ. ತಕ್ಷಣ ಜನಸಂಖ್ಯಾ ನಿಯಂತ್ರಣ ಪಾಪ್ಯುಲೇಷನ್ ಬಿಲ್ಲನ್ನು ನೀವು ತೊಗೊಂಬರಬೇಕು ಮಾನ್ಯ ಮುಖ್ಯಮಂತ್ರಿಗಳು, ಕಂಟ್ರೋಲ್ ಬಿಲ್ಲನ್ನು, ಹಾಗೂ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಇತರೆ ರಾಜ್ಯಗಳು ಯಾವ ರೀತಿ ಇವತ್ತು ಮಾಡಿದೆ ಅದನ್ನು ಕರ್ನಾಟಕದಲ್ಲಿ ಮಾಡಬೇಕಂತೇಳಿ ಆಗ್ರಹ ಮಾಡ್ತೀನಿ. ಒಂದು ವೇಳೆ ಮಾಡದೆ ಹೋದರೆ ಈ ಭಯೋತ್ಪಾದಕ ಸಂಘಟನೆ ಆಗಲಿ ಇವರನ್ನು ನಿಗ್ರಹಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಸ್ಲೀಪರ್ ಸೆಲ್ಗಳು ಇವತ್ತು ಆ್ಯಕ್ಟಿವ್ ಆಗಿವೆ. ಭಾರತಾದ್ಯಂತ, ಅದು ವಿಶೇಷವಾಗಿ ಕರ್ನಾಟಕದ ಗಡಿ ಜಿಲ್ಲೆಗಳು, ವಿಜಯಪುರ ಸೇರಿಕೊಂಡು ಸ್ಲೀಪರ್ ಸೆಲ್ಗಳು ಇವತ್ತು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ನಾನು ಹಿಂದೂ ಮುಸ್ಲಿಂ ವಿಷಯಕ್ಕೆ ನಾನು ಬರಂಗಿಲ್ಲ, ಎಲ್ಲ ರಾಷ್ಟ್ರ ಭಕ್ತರೇ ನಾವು. ಇಲ್ಲಿರುವಂಥ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಿ ನಮ್ಮಲ್ಲಿ ಒಡಕನ್ನು ತಂದು ತಮ್ಮ ಬೇಳೆಯನ್ನು ಬೇಯಿಸುವಂಥ ಕೆಲಸ ದೇಶದ್ರೋಹಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಒಂದು ವಿಶೇಷ ಸಭೆಯನ್ನು ಕರೆದು, ಕ್ಯಾಬಿನೆಟ್ ಸಭೆಯನ್ನು ಕರೆದು ಈ 2 ಬಿಲ್, ಜನಸಂಖ್ಯಾ ನಿಯಂತ್ರಣ ಇರ್ಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕಂತೇಳಿ ಆಗ್ರಹ ಮಾಡ್ತೀನಿ. ಅದರ ಜೊತೆಗೆ ಇವತ್ತು ತಮಗೆ ಇನ್ನೊಂದು ಹೇಳಬೇಕಪ್ಪ ಅಂದರೆ, ಈ ಭಯೋತ್ಪಾದಕನ ಬಗ್ಗೆ ವಿಶ್ವದಲ್ಲಿ 1500 ಭಯೋತ್ಪಾದಕ ಸಂಘಟನೆಗಳಿವೆ. ಕೇಳಿದರೆ ಅಚ್ಚರಿ ಆಗ್ತದೆ. ಅದರಲ್ಲಿ ICS ಬಂತು, ಅಲ್ ಖೈದಾ ಬಂತು, ಹರಕತೆ ಉಲ್ ಮುಜಾಹಿದೀನ್ ಬಂತು, ಲಷ್ಕರ್ ಎ ತೊಯ್ಬಾ ಬಂತು. ಅನೇಕ ಸಂಘಟನೆಗಳು, 1500 ಸಂಘಟನೆಗಳು ಇವತ್ತು ಸಕ್ರಿಯ ಆಗ್ಯಾವ. ಎಲ್ಲ ಥರದ್ದು ಉದ್ದೇಶ ಒಂದೇ ಅದ, ಗಜ್ವಾ ಎ ಹಿಂದ್. ಏನು ಗಜ್ವಾ ಎ ಹಿಂದ್? ಗಜ್ವಾ ಅಂದ್ರೆ ಯುದ್ಧ, ಹಿಂದ್ ಅಂದ್ರೆ ಹಿಂದೂಸ್ತಾನದ ಮೇಲೆ. 2047ರಲ್ಲಿ ಭಾರತವನ್ನು ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕಂತೇಳಿ 1500 ಸಂಘಟನೆಗಳು ಪಣ ತೊಟ್ಟಿವೆ. ಅದಕ್ಕೆ ಇವತ್ತು ಭಾರತದಲ್ಲಿರುವಂಥ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಒಗ್ಗಟ್ಟಾಗಿ ದೇಶದ್ರೋಹಿಗಳನ್ನು ಎದುರಿಸುವಂತಹ ದಿನಗಳು ಇವತ್ತು ಬಂದೊದಗಿದೆ. ಕೇವಲ ಸರ್ಕಾರ, ಪೊಲೀಸ್ ಇಲಾಖೆ, ಮಿಲಿಟರಿ ಮಾಡುವಂಥ ಕೆಲಸ ಅಲ್ಲ, ಇಲ್ಲಿಯ ಜನತೆ ಕೂಡ ಜಾಗೃತ ಆಗಬೇಕಾಗಿದೆ. ಅದಕ್ಕೆ ನಾನು ಒಂದು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು, ಆಗ್ರಹ ಮಾಡ್ತೀನಿ. ಏನು ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸುವಂಥ ದೇಶದ್ರೋಹಿಗಳದಾರಲ್ಲ, ಉಗ್ರವಾದಿಗಳು, ಅವರನ್ನು ಯಾವಾಗ ನೀವು ಎನ್ಕೌಂಟರ್ ಮಾಡ್ತೀರಿ, ಅವರಿಗೆ ಗೌರವಯುತವಾಗಿ ಅವರ ಮರಣದ ಕ್ರಿಯೆಗಳನ್ನು ಮುಗಿಸಬೇಡ್ರಿ, ಅಂತಿಮ ಕ್ರಿಯೆಗಳನ್ನು ಮುಗಿಸಬೇಡ್ರಿ. ಯಾವ ಜಿಹಾದಿಗಳು, ಉಗ್ರವಾದಿಗಳು, ದೇಶದ್ರೋಹಿ ಕೆಲಸ ಮಾಡಿ ಎನ್ಕೌಂಟರ್ ಆಗ್ತಾರೋ ಅವರ ಹೆಣವನ್ನು ಹುಗಿದು ಅದರ ಮೇಲೆ ಸಾರ್ವಜನಿಕ ಶೌಚಾಲಯ ಕಟ್ಟುವಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ಬರುವಂಥ ಭಯೋತ್ಪಾದಕರಿಗೆ ಭಯ ಹುಟ್ಟುತ್ತದೆ. ನಾ ಸ್ವರ್ಗಕ್ಕೂ ಹೋಗಂಗಿಲ್ಲ, ನರಕಕ್ಕೂ ಹೋಗಂಗಿಲ್ಲ, ಸಾರ್ವಜನಿಕ ಶೌಚಾಲಯ ನಾನು ಹೆಣದ ಮೇಲೆ ಕಟ್ತಾರನ್ನೋ ಭಯ ಬರಬೇಕು. ಯಾಕಂದ್ರೆ ದೇಶದ್ರೋಹಿಗಳು ಯಾವ ಭಾಷೆ ತಿಳ್ಕೋತಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡಲಿಕ್ಕೆ ಸರ್ಕಾರಗಳು ತಯಾರಾಗಬೇಕಾಗ್ತದೆ. ಸೌಮ್ಯ ಸ್ವಭಾವದಿಂದ, ಶಾಂತಿ ಮಂತ್ರದಿಂದ ಭಯೋತ್ಪಾದಕರನ್ನು ನಾವು ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಾಂತಿಕಾರಿ ನಿರ್ಣಯಗಳಿಂದ ಮಾತ್ರ ಭಯೋತ್ಪಾದಕರನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ಗಂಭೀರ ವಿಚಾರ ಅದ. ಇದನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡ ಇದನ್ನು ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಕೇಳ್ಕೊತೀನಿ. ಇನ್ನು ಕೊನೆಯದಾಗಿ ನಾನು ಇನ್ನೊಂದು ಬಹಳ ಮುಖ್ಯ ವಿಚಾರಕ್ಕೆ ಬರ್ತೀನಿ. ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಗ್ರಾಮದಲ್ಲಿ ನಮ್ಮ ಕರುನಾಡಿನವರೇ ಆದ, ನಮ್ಮ ಜಿಲ್ಲೆಯವರೇ ಆದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಇವತ್ತು ಮಹಾರಾಷ್ಟ್ರದ ಕೋಲ್ಹಾಪುರದ ಕನೇರಿಯಲ್ಲಿ ಒಂದು ಮಠವನ್ನು ಮಾಡಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕಕ್ಕೆ ಬೇಕಾದಂಥ ಒಬ್ಬ ಕಾಯಕ ಯೋಗಿ ಗುರುಗಳಾಗಿ ಇವತ್ತು ಎಲ್ಲರಿಗೂ ಬೇಕಾದಂಥ ಒಬ್ಬ ಪೂಜ್ಯ ಸ್ವಾಮೀಜಿಗಳಿದ್ದಾರೆ. ಅವರ ಒಂದು ನಿರ್ಬಂಧನೆಯನ್ನು ಜಿಲ್ಲೆಗೆ ಹೇರಿದ್ದಂಥದ್ದು ನಾವು ಈಗಾಗಲೇ ವಿರೋಧ ಮಾಡಿದ್ದೇವೆ. ಬಹಳ ಅಕ್ಷರಶಃ ಅದನ್ನು ತಪ್ಪು ಮಾಡ್ತು ಸರ್ಕಾರ. ಅದನ್ನು ಮಾಡಬಾರ್ದಾಗಿತ್ತು. ನಿರ್ಬಂಧನೆ ಯಾರ ಮೇಲೆ ಮಾಡಬೇಕಾಗಿತ್ತಪ್ಪ ಅಂದರೆ, ಯಾರು ಹಿಂದೂ ದೇವಿ ದೇವತೆಗಳನ್ನು ಅವಮಾನಿಸಿದ್ರಲ್ಲ, ನಮ್ಮ ಶಿವಪಾರ್ವತಿ, ಗಣೇಶ, ವೀರಭದ್ರ, ರಾಮ, ಸೀತೆಯನ್ನು ಅಪಮಾನಿಸಿದ್ರಲ್ಲ, ಅವ್ರನ್ನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕದಿಂದ ನಿರ್ಬಂಧನೆ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಕಾಯಕ ಯೋಗಿ ಸಾವಯವ ಕೃಷಿಯನ್ನು ಇವತ್ತು ರೈತರಿಗೆ ತಿಳಿಸಿಕೊಟ್ಟು ಅನೇಕ ರೈತರಿಗೆ ಇವತ್ತು
ಫಲವನ್ನು ನೀಡಿದಂತಹ ಕಾಡಸಿದ್ದೇಶ್ವರ ಶ್ರೀಗಳು, ಹಿಂದೂ ಧರ್ಮದ ಪ್ರಚಾರಕರು, ಪ್ರಖರ ಹಿಂದುತ್ವವಾದಿಗಳು, ಗೋಮಾತೆಯ ರಕ್ಷಕರು, ಅನೇಕ ಸಾವಿರಾರು ಬಡ ಯುವಕ ಯುವತಿಯರಿಗೆ ಶಿಕ್ಷಣ ಕೊಡೋದರೊಂದಿಗೆ ವಸತಿ ಊಟವನ್ನು ನೀಡುತ್ತಿರುವಂಥ ಒಬ್ಬ ಮಹಾದಾನಿ. ಅಷ್ಟೇ ಅಲ್ಲ, ವಯೋವೃದ್ಧರನ್ನು ಕೂಡ ಇವತ್ತು ತಮ್ಮ ಕನೇರಿ ಮಠದಲ್ಲಿ ಇಟ್ಟು ಅವರನ್ನು ಪೋಷಿಸುತ್ತಿರುವಂಥ ಸ್ವಾಮಿಗಳು. ಬಹಳ ಮಹತ್ವವಾದಂಥದ್ದು. ಅನೇಕ ಹಿಂದೂ ಧರ್ಮಗಳು ಇವತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದರು. ಅವರನ್ನು ಇವತ್ತು ಮರಳಿ ಮಾತ್ರ ಧರ್ಮ ಹಿಂದೂ ಧರ್ಮಕ್ಕೆ ಕರ್ಕೊಂಡು ಬರುವಂಥ ಒಬ್ಬ ವೀರ ಸನ್ಯಾಸಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು. ಅವರ ಕುರಿತಾಗಿ ನಾಳೆ ಕಾರ್ಯಕ್ರಮ ಬಬಲೇಶ್ವರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ, ಬಸವಾದಿ ಶರಣರ ಹಿಂದೂ ಉತ್ಸವ ನಡೀತಾ ಇದೆ. ಆ ಉತ್ಸವಕ್ಕೆ ನಾನು ಹೋಗ್ತಾ ಇದ್ದೀನಿ. ಜಿಲ್ಲೆಯ ಅನೇಕ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, ನಮ್ಮ ಹಿಂದುತ್ವವಾದಿಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ರಾಷ್ಟ್ರ ಭಕ್ತರು ಆ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳಲ್ಲಿ ಕೇಳ್ಕೊತೀನಿ. ನಾಳೆ ಕಾರ್ಯಕ್ರಮ ಬಬಲೇಶ್ವರದಲ್ಲಿದೆ. ಆ ಕಾರ್ಯಕ್ರಮಕ್ಕೆ ಈಗಲೂ ಕೂಡ ನಾವು ಈಗಾಗಲೇ ಒಂದು 3 ಸಭೆಗಳಿಗೆ ನಾನು ಅಟೆಂಡ್ ಆಗಿದ್ದೀನಿ. ಮೊದಲ ಸಭೆ ಬೆಳಗಾವಿಯಲ್ಲಿ ನಡೀತು, ಅದಾದ ನಂತರ ಇನ್ನೊಂದು ಸಭೆ ವಿಜಯಪುರದಲ್ಲಿ ನಡೀತು, ಮತ್ತೊಂದು ಸಭೆ ಮೊನ್ನೆ ಬಬಲೇಶ್ವರದಲ್ಲಿ ನಡೀತು. ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ನಾನು ಹೋಗಿದ್ದೆ. ಇವತ್ತು ಮತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದ ಇದು. ಅದಕ್ಕೆ ಇದೊಂದು ಯಾವುದೇ ವ್ಯಕ್ತಿಯ ವಿರುದ್ಧ ನಡೆಯುತ್ತಿರುವಂಥ ಸಭೆ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ನಡೆಯುತ್ತಿರುವಂಥ ಸಭೆ ಅಲ್ಲ. ಇದೊಂದು ಹಿಂದೂ ಶಕ್ತಿ ಸಂಗಮ, ಬಸವಾದಿ ಶರಣರ ಒಂದು ಹಿಂದೂ ಶಕ್ತಿ ಸಂಗಮ. ಅದಕ್ಕೆ ಪೂಜ್ಯ ಕನೇರಿ ಶ್ರೀಗಳಿಗೆ ನೀವು ನಿರ್ಬಂಧನೆ ತೆರೆಯಾಗಿದೆ, ನೀವು ಬರಬೇಕಂತೇಳಿ ಎಲ್ಲ ಮಠಾಧೀಶರು, ಇನ್ನೊಂದು ವಿಷಯ ಗೊತ್ತಿರಲಿ, 300ಕ್ಕೂ ಅಧಿಕ ಮಠಾಧೀಶರು ನಾಳಿನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 2,000ಕ್ಕೂ ಅಧಿಕ ಮಹಿಳೆಯರು ಕುಂಭದೊಂದಿಗೆ ಕುಂಭ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಂದಾಜು ಒಂದು 25,000 ಜನ ಕನಿಷ್ಠ ಆದರೂ ಸೇರ್ತಾರನ್ನೋ ಒಂದು ನಂಬಿಕೆ ನಮಗಿದೆ. ನಾನಂತ ಇದ್ದೀನಿ, ಜಿಲ್ಲೆಯಿಂದ ಇನ್ನೂ ಹೆಚ್ಚು ಜನ ಬಂದು ಅದಕ್ಕಿಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದಾಗಲಿ ಅಂಥೇಳಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಯಾವುದೇ ಊಹಾಪೋಹಗಳಿಗೆ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡದೆ, ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂವಾದಿಗಳು ರಾಷ್ಟ್ರಭಕ್ತರು ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಬಹಳ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಮಸ್ತ ಹಿಂದೂಗಳು ಒಗ್ಗಟ್ಟಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಯಾರೇ ಹೇಳಿರ್ಬೋದು ಜನಪ್ರತಿನಿಧಿಗಳು, ಇದು ನಮ್ಮೊಳಗೆ ಕಚ್ಚಾಡುವಂಥ ಸಂದರ್ಭ ಅಲ್ಲ. ಇದು ಎಲ್ಲರೂ ಸೇರಿಕೊಂಡು ದೇಶದ್ರೋಹಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ರಾಷ್ಟ್ರಭಕ್ತರಿಗೆ ನಾವೆಲ್ಲರೂ ಒಂದು ಸಂದೇಶ ಕೊಡಬೇಕಾಗಿದೆ. ಅದಕ್ಕೆ ಆ ಹೇಳಿಕೆಗಳನ್ನು ಏನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಎಲ್ಲ ರಾಷ್ಟ್ರಭಕ್ತರು, ಎಲ್ಲ ಹಿಂದೂಗಳು ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಬಗ್ಗೆ ಅವ್ರನ್ನೇ ಕೇಳಬೇಕು. ಅವ್ರು ಭಾಗವಹಿಸ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಹೇಳೋದು ತಪ್ಪಾಗ್ತದೆ. ಅದರ ಬಗ್ಗೆ ಅವರೇ ಉತ್ತರ ಕೊಡೋದು ಸೂಕ್ತ ಅಂತ ನಾನು ಅನ್ಕೋತೀನಿ. ಇಲ್ಲ, ನಾನು ಅದರ ಬಗ್ಗೆ ಮಾತಾಡಂಗಿಲ್ಲ. ನಾನು ಯಾರನ್ನೂ ಹಿಂದೂ ವಿರೋಧಿ ಅಂತ ಕರೆಯಂಗಿಲ್ಲ. ನಮ್ಮ ಹೋರಾಟ ಏನೇ ಇದ್ರೂ ದೇಶದ್ರೋಹಿಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ. ಯಾವುದೇ ವ್ಯಕ್ತಿ ಪಕ್ಷದ ವಿರುದ್ಧ ನಮ್ಮ ಹೋರಾಟ ಅಲ್ಲ. ದೇಶದ್ರೋಹಿಗಳನ್ನು ಮಾತ್ರ ನಾವು ವಿರೋಧ ಮಾಡ್ತೀನಿ. ಅದಕ್ಕೆ ಅವರ ವಿಚಾರಗಳನ್ನು ನಾವು ಅವರಿಗೆ ಕೇಳೋದು ಉತ್ತಮ ಅಂತ ನನಗನ್ನಿಸ್ತದೆ. ಒಬ್ಬೊಬ್ಬರು ನಾನು ಯಾರು ಪ್ರಾಮಾಣಿಕ ಕೊಡಲಿಕ್ಕೆ ಸರ್ಟಿಫಿಕೇಟ್ ಕೊಡುವ ವ್ಯಕ್ತಿ ಅಲ್ಲ. ನಾನು ಇಲ್ಲಿ ನನ್ನ ಉದ್ದೇಶ, ನಿನ್ನೆ ನಡೆದಂಥ ನನ್ನ ಮೇಲೆ ಆಪಾದನೆ, ರಾಷ್ಟ್ರದ್ರೋಹಿ ರೀತಿಯಲ್ಲಿ ಆಪಾದನೆ ಮಾಡಿದ್ರು, ಅದಕ್ಕೋಸ್ಕರ ಹಾಗೂ ಯೂನಿಫಾರ್ಮ್ ಸಿವಿಲ್ ಕೋಡು, ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ತರಗೋಸ್ಕರ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ನಾನು ಹೋಗಂಗಿಲ್ಲ. ಅದರೊಳಗೆ ನನಗೆ ಇದೂ ಇಲ್ಲ. ಎಲ್ಲರೂ ನಾನು ಹಿಂದೂಗಳು, ಎಲ್ಲರೂ ರಾಷ್ಟ್ರಭಕ್ತರು, ಎಲ್ಲರನ್ನು ಸೇರಿ ನಾವು ಒಂದೇ ಅನ್ನೋ ಒಂದು ಉದ್ದೇಶದಿಂದ ನಾನು ಹೋರಾಟ ಮಾಡ್ತಾ ಬಂದಂಥ ವ್ಯಕ್ತಿ. ಎದರ ಬಗ್ಗೆ ರೀ? ಹಾಂ, 28 ಮಂದಿನ ನೌಕರಿ ತಗೊಳ್ಳೋದು ಅವ್ಯವಹಾರ ಮಾಡಿರಂತ ನಿಮ್ಮನ್ನ ಹೊರಗೆ ಹಾಕಿದಾರಂತ ಆರೋಪ. ಇದು ಎಲ್ಲ ಸತ್ಯಕ್ಕೆ ದೂರವಾದದ್ದು. ನಾನೇ ರಾಜೀನಾಮೆ ಕೊಟ್ಟು ನಾನು ವೈಯಕ್ತಿಕ ಕಾರಣದಿಂದ ಹೊರಗೆ ಬಂದಿದ್ದೀನಿ. ಮುಂದಿನ ಪ್ರಶ್ನೆ. ಸರ್, ಸಿದ್ಧಶ್ರೀ ಬ್ಯಾಂಕಿನ ಹಣವನ್ನು ಸಕ್ಕರೆ ಫ್ಯಾಕ್ಟರಿಗೊಳಿಸಿದ್ರಂತ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಈಗಾಗಲೇ ಬಿಟ್ಟು 8 ತಿಂಗಳಾಯಿತು. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. सर यूनिफॉर्म सिविल कोड के बारे में बात कर रहे हैं आप। हाँ, यूनिफॉर्म सिविल कोड तो अभी बना नहीं है, लेकिन क्या संविधान के अंदर जितनी भी जो धाराएं हैं, क्या इसकी जरूरत है उसके बावजूद भी कि सिविल काम जो आप बोल रहे हैं वो उस कानून का? बहुत अच्छा प्रश्न आपने पूछा। यूनिफॉर्म सिविल कोड इसलिए जरूरी है, अकॉर्डिंग टू कॉन्स्टिट्यूशन ऑफ इंडिया आर्टिकल 44 शायद, उसके हिसाब से हमको इसलिए अभी लागू करना है क्योंकि भारत की जनसंख्या विश्व में दिन बर दिन बढ़ती जा रही है। 232 देश
इस भूमि पर है उसमें भारत 1 नंबर पर है पॉपुलेशन में। 146 करोड़ जनसंख्या हमारी हो चुकी है। इसको हमको इधर ही प्रिटेंड करने के लिए ये यूनिफॉर्म सिविल कोड लाना, जनसंख्या पॉपुलेशन कंट्रोल बिल लाना बहुत जरूरी है, इसलिए मैं आग्रह किया। ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.